ಇನ್ನು ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಈ ಮೊದಲು ಅದನ್ನೇ ಮಾತಾಡಿದ್ರು. KPCC ಜೊತೆ ಸೇರ್ಕೊಂಡೇ ನಾವು ಮಾಡ್ತಾ ಇದ್ದೀವಿ, ನಾವೇನು ಸಪರೇಟಾಗಿ ಮಾಡ್ತಿಲ್ಲ, ಇದೇನು ಅಹಿಂದ ಸಮಾವೇಶ ಅಲ್ಲ, ಇದು ಜೊತೆ ಸೇರ್ಕೊಂಡೇ ಮಾಡ್ತೀವಿ. KPCC ಮತ್ತೆ ಶೋಷಿತ ಸಮುದಾಯಗಳು ಸೇರ್ಕೊಂಡೇ ಮಾಡೋದು. ನೋ ಕನ್ಫ್ಯೂಷನ್, ಇದರಲ್ಲಿ ಯಾವುದು ಕನ್ಫ್ಯೂಷನ್ ಇಲ್ವೇ ಇಲ್ಲ, ಇದು ತುಂಬ ಸ್ಪಷ್ಟ ಅಂತಾರೆ ಮಹದೇವಪ್ಪ. ನೀವು ಹೇಳುವ ಯಾವ ವಿಷಯವೂ ಚರ್ಚೆ ಇಲ್ಲ, ಅದ್ರ ಬಗ್ಗೆ ಡಿಬೇಟು ಇಲ್ಲ, ಪತ್ರ ಬರೆದ್ರೆ ಯಾರಿಗೂ ಗೊತ್ತೂ ಇಲ್ಲ. ಈ ಸಮಾವೇಶನ ಶೋಷಿತ ಸಮುದಾಯಗಳ ಸಂಘಟನೆ ಮಾಡಬೇಕು ಅಂತ ಬಯಸಿದ್ರು, ಅದು ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮನ್ನೆಲ್ಲ ಕರೆದಿರೋದ್ರಿಂದ ಅವರು ಪಾರ್ಟಿ ಎರಡೂ ಸೇರಬೇಕು ಅನ್ನೋದು ನಮ್ಮಗಳ ಅಭಿಪ್ರಾಯ, ಮುಖ್ಯಮಂತ್ರಿಗಳ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ. ಅದರಿಂದ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ಶೋಷಿತ ಸಮುದಾಯಗಳ ಸಂಯುಕ್ತ ಆಶ್ರಯದಲ್ಲಿ ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನಿ ಸಮಾವೇಶ ಡಿಸೆಂಬರ್ 5 ಹಾಸನ್. ಪಕ್ಷ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ಮತ್ತು ಶೋಷಿತ ಸಮುದಾಯಗಳ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಸ್ವಾಭಿಮಾನಿ ಸಮಾವೇಶ ಡಿಸೆಂಬರ್ 5 ಹಾಸನ. ನೀವು ಹೇಳುವ ಯಾವ ವಿಷಯವೂ ಚರ್ಚೆ ಇಲ್ಲ, ಅದ್ರ ಬಗ್ಗೆ. ಇದೇ ಮಾತನ್ನ ಸಚಿವ ವೆಂಕಟೇಶ್ ಕೂಡ ಹೇಳ್ತಾರೆ. ಇದು ಅಹಿಂದ ಸಮಾವೇಶ ಅಲ್ಲ, ಎಲ್ಲರೂ ಕೂಡ ಒಗ್ಗಟ್ಟಾಗೆ ಮಾಡ್ತಾ ಇದ್ದೀವಿ. ಹಿಂದೂ ಕೂಡ ಇಂಥ ಹಲವಾರು ಸಮಾವೇಶಗಳು ನಡೆದಿವೆ, ಅದರಲ್ಲಿ ಇದನ್ನು ಕೂಡ ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ವೆಂಕಟೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಪಕ್ಷ ಮತ್ತು ಸಂಘಟನೆ ಸೇರ್ಕೊಂಡೇ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂತಾರೆ ವೆಂಕಟೇಶ್. ಸಮಾವೇಶ ಅಂತಲ್ಲ, ಇದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ಲಸ್ ಅಹಿಂದ ಎರಡೂ ಸೇರಿ ಮಾಡ್ತಾ ಇರೋದು. ಯಾರು ತಪ್ಪು ತಿಳ್ಕೊಂಡಿದ್ದಾರೆ ಅಷ್ಟೇ. ಇದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ಲಸ್ ಅಹಿಂದ ಸಮಾವೇಶ ಎರಡು ಸೇರಿ ಮಾಡ್ತಾ ಇರೋದು. ಹಾಸನ ಯಾಕೆ ಅಂತ ಅಂದ್ರೆ ಕೆಲವರೆಲ್ಲ ಮೈಸೂರಲ್ಲಿ ಮಾಡೋಣ ಅಂದ್ರು, ಅದಕ್ಕೆ ನಾವು ಎಷ್ಟು ಕಾರ್ಯಕ್ರಮ ಮೈಸೂರಲ್ಲೇ ಮಾಡೋದು ಬೇಡ, ಬೇರೆ ಬೇರೆ ಕಡೆ ಎಲ್ಲ ಮಾಡೋಣ ಅಂತೇಳಿ ಆ ಥರ ಹಾಸನ ಸೆಲೆಕ್ಟ್ ಮಾಡಿದ್ದೀವಿ ಅಷ್ಟೇ, ಬೇರೆ ಉದ್ದೇಶ ಏನಿಲ್ಲ. ಈಗ ಮೈಸೂರಲ್ಲೇ ಸುಮಾರು ಸಮಾವೇಶಗಳೆಲ್ಲ ಮೈಸೂರಲ್ಲೇ ಮಾಡಿದ್ದೀವಿ, ಬೇರೆ ಕಡೆ ಮಾಡೋಣ ಅಂತ ಒಂದು 5-6 ಜಿಲ್ಲೆ ಸೇರಿ ಮಾಡೋಣ ಅಂತ ತೀರ್ಮಾನ ಹಾಸನ ಸೆಲೆಕ್ಟ್ ಮಾಡಿದ್ದೀವಿ. ಶಕ್ತಿ ಪ್ರದರ್ಶನ ಅಂತ ವ್ಯಾಖ್ಯಾನ ಮಾಡ್ತಿದ್ದಾರೆ. ಯಾರು ಹೆಂಗ್ ಬೇಕಾದ್ರೆ ವ್ಯಾಖ್ಯಾನ ಮಾಡ್ಕೋಬಹುದು, ಇದು ಪಕ್ಷದ ಕಾರ್ಯಕ್ರಮ ಅಷ್ಟೇ, ಪಕ್ಷದ ಕಾರ್ಯಕ್ರಮ. ಈಗ ಅನಿವಾರ್ಯತೆ ಇದೆ ಸರ್, ಯಾಕೆ ಮಾಡಬಾರ್ದು? ಪಕ್ಷದ ಸಂಘಟನೆ ಮಾಡಕ್ಕೆ ಸಂದರ್ಭ ಅದು ಇದು ಅಂತ ಏನ್ ಬೇಕಾಗಿಲ್ವಲ್ಲ. ಬಟ್ ಸರ್, ಈಗ ಉಪಚುನಾವಣೆ ಕ್ಲೀನ್ ಸ್ವೀಪ್ ಮಾಡಿಬಿಟ್ಟಿದ್ದಾರೆ, ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಬಿಜೆಪಿಗಂತೂ ಸಾಧ್ಯ ಇಲ್ಲ. ಈ ಮೆಸೇಜ್ ಏನು ಹೋಗ್ತಾ ಇದೆ ಅಂದ್ರೆ ನೇರವಾಗಿ ಕೇಂದ್ರಕ್ಕೆ? ಏನಿಲ್ಲ, ಹಾಗೇನಿಲ್ಲ, ನಾವು ಯಾರಿಗೂ ಸಂದೇಶ ಕೊಡಬೇಕು ಅಂತಿಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಹೆಚ್ಚು ಉತ್ಸಾಹ ಬರೋ ಥರ ಮಾಡಬೇಕು, ಪಕ್ಷ ಇನ್ನೂ ಹೆಚ್ಚಾಗಿ ಸಂಘಟನೆ ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂತ ಆ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀವಿ ಹೊರತು ಯಾವ ಶಕ್ತಿ ಪ್ರದರ್ಶನವಿಲ್ಲ, ಏನಿಲ್ಲ. ಸಿದ್ದರಾಮಯ್ಯನವರು ಫೋಕಸ್ ಮಾಡೋಕ್ಕೋಸ್ಕರ ಮಾಡ್ತಾರೆ ಅಂತ ಆ ಥರ ಏನಿಲ್ಲ. ಇದ್ರಲ್ಲಿ ಎಲ್ಲ ಭಾಗವಹಿಸ್ತಾರಲ್ಲ, ನಮ್ಮ ಪಕ್ಷದ ಅಧ್ಯಕ್ಷರು ಭಾಗವಹಿಸ್ತಾರೆ, ಬೇರೆ ಬೇರೆ ನಮ್ಮ ಮುಖಂಡಗಳು, ಪಕ್ಷದ ಮುಖಂಡಗಳು ಎಲ್ಲರೂ ಭಾಗವಹಿಸ್ತಾರೆ. ಇದರಲ್ಲಿ ಸಿದ್ದರಾಮಯ್ಯನವರು ಒಬ್ಬರೇ ಏನಿಲ್ಲ, ಇದ್ರು ಎಲ್ಲರೂ ಭಾಗವಹಿಸ್ತಾರೆ. ಈಗ ನೋಡಿ, ಈಗ ಅವರು ಹಿಂದುಳಿದ ವರ್ಗದ ಸಮಾಜದವರು, ಸಹಜವಾಗಿ ಅವ್ರಿಗೆ ಹಿಂದುಳಿದ ವರ್ಗ ನಾಯಕರು ಅವ್ರು ಯಾವ್ದಾದ್ರು ಹೇಳ್ತಾರೆ, ಏನು ಮಾಡೋಕ್ಕಾಗುತ್ತೆ? ದೇವೇಗೌಡರಿಗೆ ಒಕ್ಕಲಿಗರ ನಾಯಕರು ಅನ್ನಲ್ವಾ, ಯಡಿಯೂರಪ್ಪರಿಗೆ ಲಿಂಗಾಯತ ನಾಯಕರು ಅನ್ನಲ್ವಾ? ಹಾಗೇನೆ ಅದು.